ದತ್ತಮಾಲೆ ಅಂಗವಾಗಿ ಇಂದು ನೂರಾರು ದತ್ತ ಭಕ್ತರು ದತ್ತಮಾಲಾಧಾರಣೆ ಮಾಡಿದರು. ಮಾಜಿ ಶಾಸಕ ಸಿಟಿ ರವಿ, ಬಜರಂಗ ದಳದ ಮುಖಂಡ ರಘು ಸಕಲೇಶಪುರ ಸೇರಿದಂತೆ ಪ್ರಮುಖರು ಮಾಲೆ ಧರಿಸಿದರು. ಈ ಬಾರಿಯ ದತ್ತಮಾಲೆ ದತ್ತ ಜಯಂತಿಗೆ ಇಂದು ಅಧಿಕೃತ ಚಾಲನೆ ದೊರೆತಿದೆ. ನಗರದ ಕಾಮಧೇನು ಗಣಪತಿ ದೇವಾಲಯದ ಆವರಣದಲ್ಲಿ ನೂರಾರು ದತ್ತ ಭಕ್ತರು ಮಾಲಾಧಾರಣೆ ಮಾಡಿದರು. ಮಾಜಿ ಶಾಸಕ ಸಿಟಿ ರವಿ ಸೇರಿದಂತೆ ಸಂಘ ಪರಿವಾರದ ಮುಖಂಡರಾದ ರಘು ಸಕಲೇಶಪುರ, ಆರ್ಡಿ ಮಹೇಂದ್ರ ಸೇರಿದಂತೆ ಹಲವು ಪ್ರಮುಖರು ಮಾಲೆ ಧರಿಸಿದರು. ಜಿಲ್ಲೆಯ ಹಲವೆಡೆಯಿಂದ ಆಗಮಿಸಿದ ದತ್ತ ಭಕ್ತರು ದತ್ತಾತ್ರೇಯರ ಸ್ತೋತ್ರ ಹೇಳುತ್ತಾ ಭಜನೆ ಮಾಡುತ್ತಾ ಕೇಸರಿ ಶಾಲು ಧರಿಸಿ ಇಂದಿನಿಂದ ವ್ರತ ಆರಂಭಿಸಿದರು. ಡಿಸೆಂಬರ್ 26ರ ದತ್ತ ಜಯಂತಿ ಕೊನೆ ದಿನದವರೆಗೂ ಮಾಲೆ ಧರಿಸಿ ನಿತ್ಯ ಪೂಜೆ, ಭಜನೆ ಕೈಗೊಳ್ಳಲಿದ್ದಾರೆ. ಕಾಮಧೇನು ಗಣಪತಿ ದೇಗುಲ ಆವರಣದಲ್ಲಿ ಇದಕ್ಕೂ ಮೊದಲು ದತ್ತಾತ್ರೇಯರ ವಿಗ್ರಹ ಇಟ್ಟು ಪೂಜೆ ಸಲ್ಲಿಸಲಾಯಿತು. ನೇಮಕ ಆಗಿದೆ. ನಿತ್ಯ ಏಕಾಲ ಪೂಜೆ ಆಗ್ತಾ ಇದೆ, ಹೋಮ ಮತ್ತು ಹವನಗಳು ಆಗ್ತಿದೆ. ಆ ದೃಷ್ಟಿಯಿಂದ ನಾವು ಈ ಸರಿ 3 ದಿನಗಳ ಕಾಲ ದತ್ತಾಪೀಠದ ಆವರಣದಲ್ಲಿ ಹೋಮ ಆಗಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡಿದ್ವಿ ಮತ್ತು ಮನವಿಯನ್ನು ಮಾಡಿದ್ವಿ. ಮನವಿಗೆ ಸ್ಪಂದಿಸಿ ಒಂದು ದಿನದ 26ನೇ ತಾರೀಕು ದತ್ತ ಜಯಂತಿಯನ್ನು ದತ್ತಾಪೀಠದ ಆವರಣದಲ್ಲಿ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಯಮಾಡಿ ಆವರಣದಲ್ಲಿ ದತ್ತಾಪೀಠದ ಆವರಣದಲ್ಲಿ 3 ದಿನದ ಹೋಮವನ್ನು ಆಗಬೇಕು ಅಂತೇಳಿ ಇಂದು ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಭಕ್ತಿ ಮತ್ತು ಶಕ್ತಿಯ ಆಂದೋಲನ ದತ್ತಮಾಲಾಧಾರಣೆಯನ್ನು ಇವತ್ತಿನಿಂದ ಪ್ರಾರಂಭಿಸಿದ್ದೇವೆ. 26ನೇ ತಾರೀಕು ದತ್ತಾತ್ರೇಯ ಜಯಂತಿಯ ದಿನ ದತ್ತಪಾದಿಕೆಯ ದರ್ಶನದೊಂದಿಗೆ ಈ ವರ್ಷದ ದತ್ತ ಜಯಂತಿಗೆ ತೆರೆ ಬೀಳುತ್ತೆ. ಈಗಾಗಲೇ ನಾವು ಸರ್ಕಾರಕ್ಕೆ ದತ್ತಾಪೀಠ ಪೂಜಾ ಸಮಿತಿ, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಮೂಲಕ ವಿನಂತಿಯನ್ನು ಮಾಡಿದ್ದಾರೆ. ಪ್ರತಿ ವರ್ಷದಂತೆ ದತ್ತಪೀಠಕ್ಕೆ ಬರುವ ಭಕ್ತಾದಿಗಳಿಗೆ ಅಗತ್ಯ ಇರುವಂಥ ಮೂಲಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ವಿದ್ಯುಕ್ತವಾಗಿ ಸಾಂಗೋಪಸಾಂಗವಾಗಿ ಪೂಜಾ ಕೈಂಕರ್ಯಗಳು ನಡೆಯುವ ರೀತಿಯಲ್ಲಿ, ದತ್ತಪಾದಿಕೆಯ ದರ್ಶನ ಆಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ವಿನಂತಿಯನ್ನು ಈಗಾಗಲೇ ಮಾಡಿದ್ದೇವೆ. ಜಿಲ್ಲಾಡಳಿತ ಮತ್ತು ಸರ್ಕಾರ ಕಳೆದ ವರ್ಷ ಯಾವ್ಯಾವ ರೀತಿಯ ಪದ್ಧತಿಗಳು ನಡೆದುಕೊಂಡು ಬಂದಿತ್ತು ಅದೆಲ್ಲವನ್ನೂ ಕೂಡ ನಡೆಯೋದಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈಗಾಗಲೇ ಅವರು ಹೇಳಿದ್ದಾರೆ. ನಾವು ಅವರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇವೆ. ಟೆನೆಂಟ್ ಆ್ಯಕ್ಟ್ ಬರೋದಕ್ಕೆ ಮುಂಚೆ 1861 ಎಕರೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಜಮೀನಿತ್ತು ಅನ್ನೋದನ್ನು ಕಂದಾಯದ ದಾಖಲೆಗಳು ಹೇಳ್ತವೆ. ಮತ್ತು ಅದರ ಚರ ಆಸ್ತಿ, ಹರಿಕೆ, ಕಾಣಿಕೆ, ಬೆಳ್ಳಿ ಮತ್ತು ಚಿನ್ನದ ಚರ ಆಸ್ತಿಗಳು ಅದು ಅಕ್ರಮವಾಗಿ ಪರಭಾರೆ ಮಾಡಿದ್ದಾರೆ ಮತ್ತು ಅಕ್ರಮ ನಡೆದಿದೆ ಎನ್ನುವಂಥ ದೂರಿನ ಹಿನ್ನೆಲೆಯಲ್ಲಿ ದಿವಂಗತ ಪೂವಯ್ಯನವರು, ಇವತ್ತು ಬದುಕಿಲ್ಲ, ಮೇಜರ್ ಪೂವಯ್ಯನವರು, ಅವರ ನೇತೃತ್ವದಲ್ಲಿ ಸರ್ಕಾರ ಒಂದು ಸಮಿತಿ ಮಾಡಿತ್ತು. ಆ ಸಮಿತಿ ವರದಿ ಕೊಟ್ಟಿದೆ ಅಕ್ರಮ ಆಗಿರೋದು ನಿಜ ಅಂಥೇಳಿ. ಚರ ಆಸ್ತಿ ಪರಭಾರೆಯ ಜೊತೆಗೆ ಸ್ಥಿರ ಆಸ್ತಿ 1861 ಎಕರೆ ಜಮೀನು ಪ್ರಭಾವಿಗಳು ಕಬಳಿಸಿದ್ದಾರೆ. ನಕಲಿ ದಾಖಲೆಗಳ ಮೂಲಕ ದತ್ತಾತ್ರೇಯ ದೇವರ ಆಸ್ತಿಯನ್ನು ಕಬಳಿಸಿದ್ದಾರೆ ಅನ್ನುವಂಥ ದೂರನ್ನು ಈ ಹಿಂದೆಯೇ ನಾವು ಕೊಟ್ಟಿದ್ದು. ಈಗಾಗಲೇ ಸರ್ಕಾರ